ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಯಜಮಾನ್ ನಂಜುಂಡೇಶ್ ನೇತೃತ್ವದಲ್ಲಿ ಇತಿಹಾಸ ಪ್ರಸಿದ್ಧ ಶ್ರೀ ನಂದಿ ಬಸವೇಶ್ವರ ದೇಗುಲ ಲೋಕಾರ್ಪಣೆ. ಯಜಮಾನ್ ನಂಜುಂಡೇಶ್ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕೊಡಿಗೆಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಯಜಮಾನ್ ನಂಜುಂಡೇಶ್ರವರು ತಮ್ಮದೇ ಆಗಿರ್ತಕ್ಕಂಥ ಆಲೋಚನೆಗಳ ಸಹಿತವಾಗಿ ಸಾಮಾಜಿಕ ಕಾರ್ಯದಲ್ಲಿ ನೇತೃತ್ವವನ್ನು ವಹಿಸಿರ್ತಕ್ಕಂಥವ್ರು. ಒಂದು ಕಡೆ ರಾಜಕೀಯ, ಒಂದು ಕಡೆ ಧಾರ್ಮಿಕ, ಸಾಂಸ್ಕೃತಿಕ, ಸಾಹಿತ್ಯಿಕ ಎಲ್ಲ ವಲಯದಲ್ಲಿಯೂ ಕೂಡ ತನ್ನದೇ ಆಗಿರ್ತಕ್ಕಂಥ ಛಾಪನ್ನು ಮೂಡಿಸಿರ್ತಕ್ಕಂಥ ಯಜಮಾನ್ ನಂಜುಂಡೇಶ್ ಅವರು ಧಾರ್ಮಿಕ ಕಾರ್ಯಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಆಸಕ್ತಿಯನ್ನು ವಹಿಸಿ ಕೆಲಸವನ್ನು ಮಾಡ್ತಾರೆ. ಕೊಡಿಗೆಹಳ್ಳಿಯಲ್ಲಿರ್ತಕ್ಕಂಥ ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ನಂದಿ ಬಸವೇಶ್ವರ ದೇವಸ್ಥಾನದ ಲೋಕಾರ್ಪಣೆಯ ಕಾರ್ಯಕ್ರಮ, ಪುನರ್ಜೀವನಗೊಂಡಂತಹ ಆ ದೇವಸ್ಥಾನದ ಕಾರ್ಯಕ್ರಮವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಮಾಡುವುದರ ಮೂಲಕವಾಗಿ ಒಂದು ರೀತಿಯೊಳಗೆ ಧಾರ್ಮಿಕ ಸಮ್ಮೇಳನವೇ ರೂಪುಗೊಳ್ಳುವುದರ ಅನ್ನುವಂತೆ ನಡೆಸಿಕೊಟ್ಟರು ಈ ನಂಜುಂಡೇಶ್ವರು. ಕಾರ್ಯಕ್ರಮಗಳಿಗೆ ಮೈಸೂರಿನ ಮಹಾರಾಜ ಯದುವೀರ್ ಒಡೆಯರವರು ಪಾಲ್ಗೊಂಡು ಮಾತನ್ನು ಹೇಳಿದ್ರು. ಧರ್ಮ ಉಳಿದರೆ ಮಾತ್ರ ಸಂಸ್ಕೃತಿ ಉಳಿಯಲು ಸಾಧ್ಯ ಅನ್ನುವಂಥ ಮಾತುಗಳನ್ನು ಕೂಡ ಹೇಳಿದರು. ಧರ್ಮ ಸಂಸ್ಕೃತಿಗಳು ಜೀವನದ ಅವಿಭಾಜ್ಯ ಅಂಗಗಳು. ಇತ್ತೀಚೆಗೆ ಸಮಾಜದಲ್ಲಿ ಧರ್ಮವನ್ನು ಮರೆಯುತ್ತಿರುವವರ ಸಂಖ್ಯೆ ಹೆಚ್ಚುತ್ತಿದೆ. ಧರ್ಮ ಉಳಿದರೆ ಮಾತ್ರ ಸಂಸ್ಕೃತಿ ಉಳಿಯಲು ಸಾಧ್ಯ ಅನ್ನುವಂಥದ್ದನ್ನು ಎಲ್ಲರೂ ಮನಗಾಡಬೇಕು ಅನ್ನುವಂಥದ್ದು ಮೈಸೂರು ಮಹಾರಾಜರು ಸಂಸದರಾಗಿರ್ತಕ್ಕಂಥ ಯದುವೀರ್ ಒಡೆಯರವರ ಆಶಯವಾಗಿತ್ತು. ಆನಂತರೊಳಗೆ ಅನೇಕರು ಕಾರ್ಯಕ್ರಮಗಳಿಗೆ ಶ್ರೀಗಳವರು ಪಾಲ್ಗೊಂಡಿದ್ದರು. ಪ್ರಕೃತಿಗಿಂತ ಯಾರು ದೊಡ್ಡವರಿಲ್ಲ ಅನ್ನುವಂಥ ಮಾತುಗಳನ್ನು ಕೂಡ ಅನೇಕರು ಆಡಿದರು. ನಮ್ಮ ಆಚಾರ ವಿಚಾರ ಸಂಸ್ಕೃತಿ ಉಳಿಬೇಕಾದರೆ ನಾವು ನಮ್ಮ ಧರ್ಮವನ್ನು ಗೌರವಿಸಬೇಕು. ಸಂಸ್ಕೃತಿ ಉಳಿವಿಗೆ ಮಠಾಧಿಪತಿಗಳ ಮಾರ್ಗದರ್ಶನ ಅಗತ್ಯ. ಸಮಾಜದಲ್ಲಿ ಅನಾಹುತಗಳು ಎದುರಾದಾಗ, ಶಾಂತಿ ಸಾಮರಸ್ಯಕ್ಕೆ ಚ್ಯುತಿ ಬಂದಾಗ ಧರ್ಮದ ಉಳಿವಿಗೆ ಮಠಾಧೀಶರು ಹೆಚ್ಚಿನ ಗಮನ ಹರಿಸಬೇಕು ಅನ್ನುವಂಥ ಮಾತುಗಳನ್ನು ಕೂಡ ಆಡಿದ್ರು. ನಾನು ಆಗಲೇ ಹೇಳಿದಾಗೆ ಎಲೆ ಕೊಡಿಗೆಹಳ್ಳಿಯ ನಂಜುಂಡೇಶ್ವರು ದೇಗುಲದ ಪುನರುದ್ಧಾರಕರು ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಅಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಅವರ ಒಂದು ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಕಾರ್ಯಕ್ರಮಗಳಿಗೆ ಮುಖ್ಯ ಅತಿಥಿ ಪಾಲ್ಗೊಂಡ ಎಸ್ ಟಿ ಸೋಮಶೇಖರ್ ಅವರು ಕೂಡ ಮಾತನಾಡಿದ್ರು. ಹಾಗೆ ರಂಭಾಪುರ ಶ್ರೀಗಳವರು ಧರ್ಮದಲ್ಲಿಗೆ ಏನಿರಬೇಕು ಅನ್ನುವಂಥ ಹೇಳಿದ್ರೆ ನೇತೃತ್ವವನ್ನು ವಹಿಸಿದರು. ರಂಭಾಪುರ ಶ್ರೀಗಳು ಬಂದಿರತಕ್ಕಂಥದ್ದು ಎಲ್ಲರಿಗೂ ಕೂಡ ಅತ್ಯಂತ ಆನಂದವನ್ನು ತಂದಂಥದ್ದು. ಬಾಳೆಹೊನ್ನೂರಿನ ಶ್ರೀ ರಂಭಾಪುರಿ ಪೀಠದ ಜಗದ್ಗುರು ಡಾಕ್ಟರ್ ವೀರ ಸೋಮೇಶ್ವರ ರಾಜದೇಶಿಕಿಯಿಂದ ಶಿವಾಚಾರ್ಯ ಭಗವತ್ಪಾದಕರು ಭಾಗವಹಿಸಿ, ವೀರಶೈವ ಧರ್ಮದಲ್ಲಿ ಜನಿಸಿದ ನಾವೆಲ್ಲರೂ ಪುಣ್ಯವಂತರು. ಈ ಧರ್ಮ ಉಳಿಸಿ ಬೆಳೆಸುವ ಮಹತ್ತರ ಜವಾಬ್ದಾರಿ ನಮ್ಮೆಲ್ಲರದಾಗಿದೆ. ಈ ನಿಟ್ಟಿನಲ್ಲಿ ಎಲ್ಲೆಡೆ ಪಂಚಪೀಠಗಳು ನಿರಂತರವಾಗಿ ಶ್ರಮ ವಹಿಸುತ್ತಿವೆ. ಧರ್ಮದಲ್ಲಿ ನಿಷ್ಠೆಯನ್ನಿಟ್ಟು ದೇಶ ಪ್ರೇಮವನ್ನು ಮೈಗೂಡಿಸಿಕೊಳ್ಳಬೇಕು ಅಂಥೇಳಿ ಅವರು ಕರೆ ಕೊಟ್ಟರು. ಅದೇ ರೀತಿ ಉಜ್ಜಯಿನಿ ಮಹಾಸಂಸ್ಥಾನದ ಶ್ರೀ ಜಗದ್ಗುರು ಸಿದ್ಧಲಿಂಗ ರಾಜದೇಶಿಕೆಯಿಂದ ಶಿವಾಚಾರ್ಯ ಭಗವತ್ಪಾದರು ಆಶೀರ್ವಚನವನ್ನು ನೀಡಿ, ಸಮಾಜದಲ್ಲಿ ಸಾಂಸ್ಕೃತಿಕ ಹಾಗೂ ಆಧ್ಯಾತ್ಮಿಕ ಭಾವ ಸದಾ ಉಳಿಯಬೇಕು. ವೈಜ್ಞಾನಿಕ ಯುಗದಲ್ಲಿ ನೂತನ ಆವಿಷ್ಕಾರಗಳಿಂದ ಜೀವನದ ಆಯಾಮಗಳು ಬದಲಾಗುತ್ತವೆಯೇ ಹೊರತು ಆಂತರಿಕವಾಗಿ ಮಾನವ ಪರಿಪಕ್ವವಾಗಲು ಆಧ್ಯಾತ್ಮಿಕತೆ ಬೇಕು. ಕ್ಷಣಿಕ ಸುಖದ ಮೊರೆ ಹೋಗಿರುವ ನಾವುಗಳು ಎಲ್ಲವೂ ಇದ್ದು ಏನೂ ಇಲ್ಲದಂತೆ ಬದುಕುತ್ತಿದ್ದೇವೆ. ಇಂಥ ಪರಿಸ್ಥಿತಿ ಬದಲಾಗಬೇಕು ಅನ್ನುವಂಥ ಮಾತುಗಳನ್ನು ಕೂಡ ಆಡಿದರು. ಸಮಾರಂಭದೊಳಗೆ ಎಲೆ ಕೊಡಿಗೆಹಳ್ಳಿಯ ಯಜಮಾನ್ ಡಾಕ್ಟರ್ ನಂಜುಂಡೇಶ್, ಶೆಟ್ಟರಾದ ಎ ಶಿವಣ್ಣ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವಿನೋದ ಮೂರ್ತಿ, ನೈಸ್ ಸಂಸ್ಥೆ ವ್ಯವಸ್ಥಾಪಕ ನಿರ್ದೇಶಕ ಮಾಜಿ ಶಾಸಕ ಅಶೋಕ್ ಕೇಣಿ, ಹಿರಿಯ ಚಿತ್ರನಟಿ ಭವ್ಯ, ನಿವೃತ್ತ IAS ಅಧಿಕಾರಿ ಡಾಕ್ಟರ್ ಸಿ ಸೋಮಶೇಖರ್, KRIDL ಮಾಜಿ ಅಧ್ಯಕ್ಷ ಎಂ ರುದ್ರೇಶ್ ಸೇರಿದಂತೆ ವಿವಿಧ ಮಠಾಧೀಶರು, ಚುನಾಯಿತ ಜನಪ್ರತಿನಿಧಿಗಳು, ಗ್ರಾಮದ ಮುಖಂಡರು ಈ ದೇವಸ್ಥಾನದ ಲೋಕಾರ್ಪಣೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಇದೇ ವೇಳೆ ದೇವಾಲಯ ನಿರ್ಮಾಣಕ್ಕೆ ಸಹಕಾರ ನೀಡಿದ ಮಹನೀಯರನ್ನು ಅಭಿನಂದಿಸಿದರು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಕನ್ನಡದ ಚಿತ್ರನಟಿ ಭವ್ಯ ಸೇರಿದಂತೆ ಸಾಧಕ ಮಹಿಳೆಯರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸಲಾಯಿತು. ಈ ಕಾರ್ಯಕ್ರಮಗಳಿಗೆ ಗ್ರಾಮ ದೇವತೆಗಳು ಸೇರಿ ಸುತ್ತಮುತ್ತಲ ಗ್ರಾಮದ ದೇವರುಗಳು ಉತ್ಸವ ನಡೆಯಿತು. ವಿಶೇಷವಾಗಿ ಜಾನಪದ ಉತ್ಸವ ಮೇಳೈಸಿತು. ವೀರಗಾಸೆ, ಕರಡಿ ವಾದ್ಯ, ತಮಟೆ, ಗಾರುಡಿಗೊಂಬೆ, ಪೂಜಾ ಕುಣಿತ, ಕೀಲು ಕುದುರೆ, ಪಟ್ಟದ ಕುಣಿತ ಮೊದಲಾದ ಜಾನಪದ ಕಲಾತಂಡಗಳ ಮೆರವಣಿಗೆ ಕೂಡ ನೆರವೇರಿತು. ವಿದ್ವಾನ್ ಜಾವಗಲ್ ಹೊನ್ನಪ್ಪಾಜಿ ನೇತೃತ್ವದಲ್ಲಿ ಹೋಮ ಹವನಗಳು ನೆರವೇರಿತು. ಎಲೆ ಕೊಡಿಗೆಹಳ್ಳಿ ನಂದಿ ಬಸವೇಶ್ವರ ನೂತನ ದೇವದ ಆವರಣದಲ್ಲಿ ಕಳೆದ 3 ದಿವಸಗಳಿಂದ ಪ್ರಸಿದ್ಧ ವಿದ್ವಾನ್ ಜಾವಗಲ್ ಶ್ರೀ ಹೊನ್ನಪ್ಪಾಜಿ, ಎಲೆ ಕೊಡಿಗೆಹಳ್ಳಿಯ ವಿದ್ವಾನ್ ಪರಮೇಶ್ವರ ಆರಾಧ್ಯ, ಕೆಂಚನಪುರದ ವೇದಮೂರ್ತಿ ಪ್ರಸಾದ ಆರಾಧ್ಯ ಅವರ ನೇತೃತ್ವದೊಳಗೆ ಪ್ರಾಣ ಪ್ರತಿಷ್ಠಾಪನೆ, ವಿಮಾನ ಗೋಪುರ ಶಿಖರ ಕಳಸಾಭಿಷೇಕ ಇನ್ನಿತರ ಧಾರ್ಮಿಕ ಕಾರ್ಯಕ್ರಮಗಳು, ಹೋಮ ಹವನಗಳು ನೆರವೇರಿತು. ಸ್ಥಳೀಯ ಅನೇಕ ಮುಖಂಡರು ಭಾಗವಹಿಸಿದರು. ನಾನು ಆಗಲೇ ಹೇಳಿದಾಗೆ ಈ ಯಜಮಾನ್ ನಂಜುಂಡೇಶ್ ಆಗೋದು ಅವರ ಅನೇಕ ಸ್ನೇಹಿತರುಗಳು ಧಾರ್ಮಿಕ ಕಾರ್ಯದಲ್ಲಿ ತಮ್ಮನ್ನು ತಾವು ಸಮರ್ಪಿಸಿಕೊಳ್ತಾರೆ ಅನ್ನುವಂಥದ್ದನ್ನು ಈ ವಿಶೇಷ ಕಾರ್ಯಕ್ರಮದ ವರದಿಯನ್ನು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದಾರೆ. ಮತ್ತೆ ವಿಶೇಷ ಸುದ್ದಿ, ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತಾನೆ. ನಮಸ್ಕಾರ.